ಸೇವಂತಿ ಸೇವಂತಿ ಭಾರತೆ ಯಾವಾಗ ಬಂದೆ? ಈಗ ಇವಾಗಿನ ಬಂದು ನಮ್ಮ ಅಣ್ಣರ ಮಂತಕ್ಕೆ ಹೋಗಿ ಅದಕ್ಕೆ ನೀನು ಫೋನ್ ಮಾಡಿದ್ದಲ್ಲ, ಯಾಕೆ ಏನು ಎತ್ತ ಅಂತೇಳಿ ಮಾತಾಡ್ಸ್ಕೊಂಡು ಹೋಗೋಣ ಅಂತೇಳಿ ಬಂದೆ. ತಗ ಇದೆ ಹೂವು ಹಣ್ಣು ಎಲ್ಲ ಇದ್ದಾವೆ. ಅವ್ನು ಇನ್ಯಾಕೆ ತರಕೋದೆ ಸುಮ್ಮನೆನತ್ತ, ಇದು ಈ ಅಪ್ಪನು ತಗೊಂಬರುದ್ದಿನ ಹೂವು ಹಣ್ಣು ಎಲ್ಲ ತಗೊಂಬರುತ್ತೆ. ಕೂಗಳತ್ತೆ ಎಲ್ಲರೂ ಸೆನಕ ಇದ್ದಾರೆ ನಮ್ಮ ಮತ್ತೆ ಮಾವ ಎಲ್ಲ ಎಲ್ಲಿಗೆ ಹೋದ್ರೆ ಯಾರು ಕಾಣಿಸ್ತಾ ಇಲ್ಲ. ಐತೆ ಅತ್ತೆ, ಮಾಮಿನ ಯಾವಾಗ್ಲೂ ಹೊಲ್ದಾಗೆ ಇರುತ್ತೆ, ಅಲ್ಲೇ ಗುಡ್ಲಾಕಿ ಅಲ್ಲೇ ಬೆಳೆ ಇಕ್ಕಿದೀವಲ್ಲ, ಅದಕ್ಕೆ ನೀನು ಯಾವಾಗ್ಲೂ ಅಲ್ಲೇ ಇರುತ್ತೆ. ಮಾಮಿನ ಜಾಸ್ತಿ ಏನು ಮಂತಕ್ಕೆ ಬರಲ್ಲ. ಈ ಅಪ್ಪನೇ ತಗೊಂಡೋಗಿ ಊಟನ ಕೊಟ್ಟು ಬರುತ್ತೆ. ಮುದ್ದೆ ಮಾಡಿಕೊಡ್ತೀನಿ, ತಗೊಂಡೋಗಿ ದಿನ ಯಾದಾಗ ಬೈನಾಗ ಕೊಟ್ಟು ಬರುತ್ತೆ. ಯಾವಾಗ ನಾನು ಇರೋಪರ ಒಯ್ಕೊಳೋಕಷ್ಟೇ ಬರುತ್ತೆ ಮಂತಕ್ಕೆ. ಸ್ಯಾನಿ ಏನು ಬರಲ್ಲ. ಯಾಕ ಫೋನ್ ಮಾಡಿದ್ದಲ್ಲಮ್ಮ, ಯಾಕೆ ಈ ಸಮಸ್ಯೆಗೆ ಇಟ್ಕೊಳತ್ತೆ ಬಾ ಅಂತ ಹೇಳಿ ಫೋನ್ ಮಾಡಿದ್ದಲ್ಲ. ನನಗೆ ಯಾಕಪ್ಪ ಮಂಗಾತು. ನಾನು ಅಲ್ಲೇ ಕೇಳೋಣ ಅನ್ಕೊಂಡೆ ಬಿಡತ್ತ ಫೋನ್ನಾಗೆಲ್ಲ ಏನು ಹೆಂಗೋ ಅಣ್ಣರನ್ನ ಬೇರೆ ನೋಡ್ಕೊಂಬರ್ಬೇಕು, ಅಣ್ಣನ ನೋಡ್ಕೊಂಡು ಹಂಗೆ ಬೋರೋಣ ಅಂತೇಳಿ ನಾನು ಹಚ್ತೀನಿ ಬಂದು. ಏನು ಕೆಂಪ್ರಾಯ ಐದು ತಡಿ ಕರಿತೀನಿ. ಏನಪ್ಪ ಯೋಯ್ ಬಾಯಿಲಿ ನಮ್ಮ ಲಸ್ ಮತ್ತೆ ಬಂದೈತಿ. ಅವ್ರು ಸುಮ್ಮನೆ ಹತ್ಲಾಗೆ ಹೋಗ್ಕೊಂಡಿದ್ರು ನೆಳ್ಳೈತಿ ಯಾಕೆ ಯಾವ್ದು ಗಾಡಿ ಬೀಸುತ್ತೆ ಅಂತೇಳಿ. ಭಾರತೆ ಊಟ ಮಾಡ್ಬಾ. ಬೇಡಮ್ಮ, ಅಣ್ಣರ ಮನೆಗೆ ಚಿತ್ರಾನ್ನ ಮಾಡಿ ಪಕೋಡ ಮಾಡಿದ್ರು, ಇವಾಗಿನ ಮುಂದೆ ಬಂದು ಅಣ್ಣ ಯಾಕೆ ಕೋಳಿ ಕೊಯ್ತೀನಿ ಅಂತ ಹೇಳಿ ಕೋಳಿನ ಕಟ್ ಮಾಡಿಸ್ಕೊಂಬತ್ತು ನಮ್ಮನಿ ಇರು ಅಂತಂದ. ಸರಿಯಪ್ಪ ಆಯ್ತು ಅವಳು ಇರ್ತೀನಿ ಅಂತ ಹೇಳಿ ಬಂದು ಕೋಳಿ ಕಟ್ ಮಾಡಿಸ್ಕೊಂಬರಕ್ಕೆ ಹೋದ. ಚಿತ್ರಾನ್ನ ಮಾಡಿ ಪಕೋಡ ಮಾಡಿದ್ರು, ಹಿಂಗೆ ಬಿಸ್ಲಾಗೆ ಸ್ಯಾನೆ ಉಂಬಕ್ಕಾಗಲ್ಲ ತುಂಬ್ಕಿರು. ಆಮೇಲೆ ಒಂದಿಟ್ಟು ಉಣ್ತೀನಿ. ಮಧ್ಯಾಹ್ನ ತಕ್ಕ ಇಲ್ಲೇ ಇರ್ತೀನಿ, ತಿರೊಬ್ಬೈನಾಗ ಅಣ್ಣರ ಮನೆ ಕೋಳಿ ಸಾರಿ ಉಣ್ತೀನಿ. ನಾನು ಮುಂಚೆ ಶೀರುಳ್ಳಿ ಸೊಪ್ಪು ಮಾಡಿ ಮುದ್ದೆ ಮಾಡಿದ್ದೆ, ಚೆನ್ನಾಗೈತಿ, ಅದಕ್ಕೇನೆ ಉಣ್ಣು ಅಂತ ಹೇಳಿದ್ದು. ಯಾಕೆ ನಾನು ಒಂದಿಟ್ಟು ತಿಂಡಿನೇ ಮಾಡ್ತೀನಿ, ಒಂದಿಟ್ಟು ಆತನ ಬುರ್ಗಾತನ ತರಿಸಿ ಒಗ್ಗರಣೆ ಹಾಕ್ತೀನಿ. ಬೇಡ ತಾಯಿ, ಸುಮ್ಕಿರು, ಏನೋ ಬೇಡ. ಮುಂಚೆ ಶೀರುಳ್ಳಿ ಸೊಪ್ಪು ಬಂಗಾರ ಆಗಿರುತ್ತೆ, ಅದೇ ಸಾಕು. ಸುಮ್ಮನೆ ಅದನ್ನೇ ಉಣ್ತೀನಿ. ಆಮೇಲೆ ಈಗ ನಾನು ತಿಂದು ಬಂದೈನಿ, ಮಧ್ಯಾಹ್ನ ತಕ್ಕ ಇರ್ತಾನಲ್ಲ 1 ಗಂಟೆ 2 ಗಂಟೆಗೆ ಮನ್ಸು ಉಂಡು ಹೋಗ್ತೀನಿ. ಸುಮ್ಕಿರು ಅಣ್ಣರ ಮಂತಕ್ಕೆ ಅಪ್ಪನ ಬಾರಮ್ಮನೆ ಅಂದ ಬೋತೀನಿ ಕಣಣ ಅಂತ ಹೇಳಿ ನಾನು ಅದಕ್ಕೆ ಅದೇ ಬಂದು ಅವನು ಕೋಳಿ ತಂಬತ್ನಿ ಅಂತ ಹೋಗಿ ಅವನು ತೀರ ಒಂದಿಟ್ಟು ಉಣ್ತೀನಿ ಸುಮ್ಮನಿರು. ಅದೇನು ಬುರ್ಗ ಒಗ್ಗರಣೆ ಅದೆಲ್ಲ ಏನೋ ಬೇಡ. ಇವಾಗಿನ ಚಿತ್ರಾನ್ನ ಮಾಡಿ ಪಕೋಡ ಮಾಡಿದ್ರು ತಿಂದೈದ್ನಲ್ಲ, ಅದನ್ನೆಲ್ಲ ತಿಂದು ತಿರುಗಿ ಗ್ಯಾಸ್ಟಿಕ್ ಆದಂಗೆ ಆಗ್ಬಿಡುತ್ತಿ. ಓಟು ಪಟ್ಟು ತಿಂದರೆ ಉಂಬಕ್ಸರ್ ಬರಲ್ತಿಲ್ಲ ಕೋಳಿ ಸಾರು. ಮುಂಚೆ ಶೀರುಳ್ಳಿ ಸೊಪ್ಪು ಸಣ್ಣ ಉಣ್ತೀನಿ ಸುಮ್ಮನಿರು. ಆಮೇಲಿಂದ ಯಾತ ಬೇಡ. ತೀರ ನಾಳೆ ಕೆತ್ತನ ಮಾಡಿ ಬಂತಿ ತಿಂಡಿ ಗಿಂಡಿ. ಆಗಲ್ಲ ಅಕ್ಕ ಬಂದೈತಿ. ಯಾವಾಗ ಬಂದಕ್ಕ? ಈಗಳಪ್ಪ ಇದೇ ತಾನೇ ಬಂದೆ ನೋಡು, ಇದೇ ತಾನೇ ಬಂದು ಹೋಗಂಡೆ. ಯಾಕೆ ಅಕ್ಕಗೆ ಫೋನ್ ಮಾಡು ಬೋರ್ಲಿ ಅಂತ ಹೇಳ್ದಂತಿ, ಅದಕ್ಕೆ ಬಂದಪ್ಪ. ನನಗಿನ್ನೇನು ಏನು ಕೆಲಸ ಇರಲಿಲ್ಲ ಏನಿಲ್ಲ. ನಾ ಅಣ್ಣ ಏನೂ ಹೇಳಿ ಕಳಿಸಿರ್ಲಿಲ್ಲ, ಯಾಕಮ್ಮ ಹಿಂಗೆ ಬಂದೆ ಅಂತಂದು ಅಣ್ಣಯ್ಯ. ನಾನು ಅಕ್ಕಿ ಕೆಂಪ್ರಾಯಿ ಹೇಳಿದ್ದ ಕಾರಣ ಅಕ್ಕೆ ಬಂದಿಲ್ಲಿ ಅಂತ ಹೇಳಿ ಸಣ್ಣಪ್ಪರ ಮನೆಗೆ ಬಂದೆ ಅಂತಂದೆ. ಅದಕ್ಕೇನೆ ಎಂದು ಗೊತ್ತಿರಲಿಲ್ಲ ಅಂದ, ಏನೋ ಬದುಕಿತ್ತಪ್ಪ ಅದಕ್ಕೆ ಬಂದೆ ಅಂತಂದು ನಾನು ಸುಮ್ಮನೆ ಅಣ್ಣ ಐತೈ. ಏನಾಗ ನಮ್ಮ ಗಿರಿದು ಒಂದಿಷ್ಟು ಸಮಸ್ಯೆ ಬಿಟ್ಟೈತಿ ಹೋಗು. ಅದಕ್ಕೆ ನಾವು ಅದೇನೋ ಒಂದಿಟ್ಟು ಬಗೆಹರಿಸ್ಕೊಟ್ಟು ಹೋಗ್ತೀವಿ ಅಂತೇಳಿ ಅದಕ್ಕೆ ನಾನು ಸುಮ್ಮನೆ ಅಕ್ಕಗೆ ಫೋನ್ ಮಾಡು ಅಂತ ಹೇಳಿದ್ದು. ಏನಂತೆ ಏನು ಮಾಡ್ಬೇಕಂತೆ ಅವ್ನಿಗೆ ಇವಾಗ? ಯಾಕೆ ಅವ್ನು ಹಿಂಗೆ ಮಾಡಿದ್ನಂತೆ? ಅದೆಲ್ಲ ಗೊತ್ತಿಲ್ಲ. ಯಾಕೆ ನನಗೆ ಪಾರ್ಟ್ನರಾಗಿ ಸೇರಿಸ್ಕ ಅಂತಂದ. ಸೇರಿಸ್ಕೊಂಡು ನಾನು ಬಿಡು ಇವಳು ಬೇಡ ಅಂದ್ಲು, ಬಿಡತ್ತ ಹೋದ್ರು ಹೋಗ್ಲಿ ಅಂತೇಳಿ ಸೇರಿಸ್ಕೊಂಡು ಮೇಲೂ ಅವನು ಕೇಣಿಕೆ ತಪ್ಪತಿ ಮಾಡ್ತಾನೆ. ಅದ್ರಾಗ ಅದಕ್ಕೇನೆ ನಾನೇನಂದೆ, ಇವಳು ಏನಂದ್ಲು, ಬೇಡ ನಿನ್ನ ತಮ್ಮ ಮೋಸ ಮಾಡ್ತಾನೆ, 1-2 ದಿನ ನೋಡಿಳು ಬೇಡ ಅಂತಂದು. ನನಗೆ ಬಿಡತ್ತ ನನ್ನ ತಮ್ಮನ ಮೇಲೆ ನನಗೆ ಯಾವಾಗಿಂದಲೂ ನಂಬಿಕಿತ್ತು, ನನ್ನ ತಮ್ಮಂಗೆಲ್ಲ ಮೋಸ ಮಾಡಲ್ಲ ಅಂತೇಳಿ ನಾನು ಇವಳಿಗೆ ಬೈದೆ. ಅದಕ್ಕೆ ಇವಳು ನಾನು ಬೈದಿದ್ದಕ್ಕೆ ಇಲ್ಲಿ ಗಂಡ ಹೆಂಡತಿಬ್ರು ಮಾತಾಡ್ತಾಯಿದ್ರೆ ಅದನ್ನ ಫೋನ್ನಾಗೆಲ್ಲ ಹಾಕ್ಕೊಂಡು ತೋರಿಸಿವಳು. ನನಗೆ 3 ಲಕ್ಷದ 2 ಬಾಂಡು, 1 ಲಕ್ಷದ 7 ಲಕ್ಷ ದೊಡ್ಡ ಯಾಕೆ ಅವನ ಕೈ ಕೊಟ್ಟಿರೋದು. ಇವಾಗ ಅವನ ತಾಗಿ ಐತೆ ನನ್ನ ಹೆಸರಿಗೆ ಅಂತೇಳಿ ಅವನ ಹೆಸರಿಗೆ ಬಾಂಡ್ಗಳೆಲ್ಲ ಇಕ್ಕೇಳವನೆ. ಇವಾಗ ಹಿಂಗೆ ಮೋಸ ಮಾಡಿ ಅವ್ನು ನನಗೆ ತಮ್ಮನಾಗಿ ಹಿಂಗೆ ಮೋಸ ಮಾಡೋದು ಸರಿ ಏನೋ ಹೇಳ ಯಾಕೆ ನೀನೇನೆ? ಹೇಳು, ಹಿಂಗೆ ಮೋಸ ಮಾಡೋದು ಸರಿನೇ ಅವನು? ನಾನು ಅವಾಗ ಗೊತ್ತಾಗ್ತಿರ್ಲಿಲ್ಲ ನನಗೆ ಏಟೊಂದು ಹೆಂಗೆ ನಮ್ಮ ಸೇವಂತಿ ಬಂದಾಗಿಂದ ನನಗೊಂದಿಟ್ಟು ಪರ್ವಿಲ್ಲ ಯಾಕೆ. ನಾವೆಲ್ಲ ಹೋಗ್ತಿರ್ಲಿಲ್ಲ, ಬರೀ ಎಮ್ಮೆ ಕತ್ಕೊಂಡಿದ್ದಾನೆ ನಾನು ಎಲ್ಲೂ ಹೊಲ ಮನೆ ಅಷ್ಟು ಬಿಟ್ಟರೆ ನಾನು ಎಲ್ಲೂ ಹೋಗಿಲ್ಲ ಏನಿಲ್ಲ. ಅದಕ್ಕೆ ನನಗೆ ಯಾತು ಗೊತ್ತಾಗ್ತಿರ್ಲಿಲ್ಲ. ಈ ದುಡ್ಡಿನ ವ್ಯವಹಾರ ಯಾತು ಗೊತ್ತಾಗ್ತಿರ್ಲಿಲ್ಲ. ಬಿಡು ನನ್ನ ತಮ್ಮ ಓದಿ ಅವನೇ ಚೆನ್ನಾಗತ್ತವನೇ ಎಲ್ಲ ಇಕ್ಕೆಂತಂದು ದುಡ್ಡು ಪಡು ಅಂತ ಹೇಳಿ ಕೊಟ್ಟಿದ್ಕೆ ಇಂಥ ಮೋಸನೇನೋ ಯಾಕೆ ಮಾಡೋದು? ಲಕ್ಷ್ಮ ಯಾವಾಗ ಬಂದು ಲಕ್ಷ್ಮ? ಹೇಗಿನ್ನ ಬಂದು ಕಣ್ಸಣಮ್ಮ, ಚೆನ್ನಾಗಿದೀಯೇ? ಚೆನ್ನಾಗಿದ್ದೀನಿ ಲಕ್ಷ್ಮ, ಚೆನ್ನಾಗಿದ್ದೀನಿ. ಎಲ್ಲರೂ ಚೆನ್ನಾಗಿದ್ರಿ? ಸೀನಪ್ಪ ಹುಡುಗರು ಎಲ್ಲನ ಮೊಮ್ಮಗಳು ಎಲ್ಲರೂ ಚೆನ್ನಾಗಿದ್ರೆ ನಮ್ಮ? ಎಲ್ಲರೂ ಚೆನ್ನಾಗಿದ್ದಾರಮ್ಮ. ಬಾರ್ ಲಕ್ಷ್ಮ ಉಣ್ಣು. ಸೇವಂತಿ ಉಂಬಾಕಿಕ್ ಬಾ.
ನೀನು ಸುಮ್ಮನೆ ಕುಕ್ಕಾಣ ಇದೆಯಲ್ಲ ಮಾತಾಡ್ತಾ ನಮ್ಮ ಲೋಸ್ಮು ಬಂದೈತೆ ಬಾರ್ ಲೋಸ್ಮು ಉಣ್ಣು. ಸಣ್ಣಮ್ಮ ಬೇಡ ಸುಮ್ಮನಿರು. ನಾನು ಈಗ ನಮ್ಮ ಅಣ್ಣರ ಮನೆ ಚಿತ್ರಾನ್ನ ಮಾಡಿ ಪಕಡ ಮಾಡಿದ್ರು ಅಲ್ಲಿ ಉಂಡು ಬಂದೈನಿ. ಕೋಳಿ ತತ್ತಿ ಅಂತ ತೊಯ್ಯಾನೆ ಬೈನಾಗ ಅಲ್ಲಿ ಉಣ್ತೀನಿ ತಿರಾನ ಮಧ್ಯಾಹ್ನಕ್ಕೆ ಇಲ್ಲೇನು ಮುಂಚೆ ಸಿಗುರು ಸೊಪ್ಪು ಮಾಡಿವಂತೆ ಮಧ್ಯಾಹ್ನಕ್ಕೆ ಉಣ್ತೀನಿ ಸುಮ್ಕೆ ಸಣ್ಣಮ್ಮ. ನಾನೆಲ್ಲ ಉಣ್ತೀನಿ, ನಾನು ಏನಿಲ್ಲ. ನಮ್ಮ ಸಣ್ಣಪ್ಪೇರ್ಗಳಾಗೋ ನಮ್ಮ ದಡಪ್ಪೇರ್ ಮನೆಯಾಗೋ ನಮ್ಮ ಮನೆಯಾಗೋ ನಾವೇನಿಲ್ಲ ಬಂದ್ರೆ ನಾವೇ ಇಕ್ಕೊಂಡು ಉಂಡೋಗ್ತೀವಿ. ಅಯ್ಯೋ ಇಕ್ಲಿಲ್ಲ ನಮಗೆ ಮಾಡಲಿಲ್ಲ ಕೊಡಲಿಲ್ಲ ಅಂತೇಳಿ ನಾವೆಲ್ಲ ನಾವು ಭೇದ ಭಾವ ಮಾಡೋಕ್ಕೆ ಹೋಗಲ್ಲ. ನಾವೇನಂಗೆಲ್ಲ ಅನ್ಕೊಂಬಕ್ಕೆ ಹೋಗಲ್ಲ, ಸಣ್ಣ ಸಣ್ಣಕ್ಕೂ ಹಿಡ್ದಾಡಕ್ಕೆ ಹೋಗಲ್ಲ ಕಣ್ಸಣ್ಣಮ್ಮ. ಹೇಳು ಹಂಗೆ ಇರ್ಬೇಕು. ಸುಮ್ಮ ಇಲ್ಲದ್ದೆಲ್ಲ ನಮಗೆ ಕೊಡಲಿಲ್ಲ ಇಕ್ಲಿಲ್ಲ ಮಾಡಲಿಲ್ಲ ಅಂದರೆ ಹೆಂಗೆ? ನಾನು ಹೇಳ್ತೀನಿ ತಡಿ ಗಿರಿ ಇದ್ದಾನೇನ ಅಲ್ಲೆಲ್ಲನ ಹೇಳ್ತೀನಿ ಕೋಳಿ ಕಟ್ ಮಾಡಿಸ್ಯಂಬ ಅಂತ. ಕೋಳಿ ಸಾರು ಮಾಡೋಕ್ಕಾಗುತ್ತೆ ನಾವು. ಈ ಬೇಡ ಸುಮ್ಮನಿರು, ಯಾಕೆ ಕೋಳಿ ಬೇಡ ಕೊಟ್ಟರೆ ಬೇಡ ಸಾಕಂತ ಬಿಸ್ಲಾಗೆ ಉಂಬಕಾಲ ಅಣ್ಣನೇ ಮಾಡ್ತಾನೆ ಅಲ್ಲಿ ಉಣ್ತೀನಿ ಅಣ್ಣರ ಮನೆಯಾಗೇನೆ ಸುಮ್ಕಿರು. ತಡಿ ನಾವು ತತ್ತೀವಿ. ಏನು ನಿಮ್ಮ ಅಣ್ಣವ್ರ ಮನೆ ಮಾಡಿರಿ ನಿಮ್ಮ ಅಣ್ಣವ್ರಿಗೆ, ನಮ್ಮ ಮನೆಯಾಗೆ ಎಲ್ಲ ಒಂದು ನಿನಗೆ 2 ಸೇರುತ್ತಾ ಅಟ್ಟು, ನಮ್ಮ ಮನೆಯಾಗ ಒಂದಿಟ್ಟು ನಿಮ್ಮ ಮನೆಯಾಗ ಒಂದಿಟ್ಟು 2 ಪ್ಯಾಕೆಟ್ ಉಣ್ಣು ತರಿಸ್ಲಿ ಸುಮ್ಮನಿರು. ಸಣ್ಣ ಮಗಂತಾಗಿ ಅಲ್ಲ ಯಾತ್ಕನಾಗ್ಲೇಳ ಅವ್ನಿಗೆ ಹೇಳೋದೆ ನೋಡಿ ಇವಾಗ ಒಂದು ಕೋಳಿ ತರೋಕ್ಕಾಗ್ಲೇಳ ತಿಳಿಯಲ್ಲ ಇವನಿಗೆ ತಿಳಿಯಲ್ಲ ಅಂತೈತಿ ಇವತ್ತೆ. ಹೆಂಗೆ ಮಾತಾಡ್ತೈತೆ ಗೊತ್ತೇ ನಮ್ಮ ಮಾಮಿನ ಯೋಟ ವಾಸಿ. ನಮ್ಮ ಕೆಂಪ್ರಾಯ ಅಂತೈತಿ. ನಮ್ಮ ಮಾಮಿರ ಅದಕ್ಕೆ ನೀ ಅಪ್ಪನ ಮದುವೆ ಮಾಡಿರೋದು. ಅವನು ಮದುವೆ ಮಾಡಬಾರ್ದು ಅಂತ ಇದ್ದ ಆತೆ. ಮದುವೆ ಮಾಡ್ದಂಗೆ ನಾನೇ ಎಲ್ಲ ಭಾಗ ತಗೋಬೇಕು, ನಮ್ಮ ಅಣ್ಣಗೆ ಗೊತ್ತಾಗಲ್ಲ ಅಂತ ಇದ್ದ. ಯಾವಾಗ ನಮ್ಮ ಮಾಮ ಇಲ್ಲ ಅವ್ನಿಗೂ ಮಾಡಬೇಕು ಅಂತೇಳಿ ಮಾಡಿದ್ಕೆ ಇವಾಗ ಸಿಟ್ಟು ಬಂದ್ಬಿಟ್ಟೈತಿ. ಎಷ್ಟು ಮೋಸ ಮಾಡ್ತಾನೆ ಎಲ್ಲದ್ರಾಗೂ. ಯಪ್ಪನ ದುಡ್ಡೆಲ್ಲ ಎಷ್ಟೊಂದು ಇಸ್ಕೊಂಡು ಕೇಳವನೆ. ಅದಕ್ಕೆ ನಾವು ಅದನ್ನೆಲ್ಲ ದುಡ್ಡು ಕೊಡು ಬೇರೆ ಮಾಡ್ಕೊಂಬನ ಅಂತ ನಾವು ಹೇಳೀವಿ. ಅದಕ್ಕೇ ಬೇಡ ಹಂಗೆ ಹಿಂಗೆ ಅಂತಂದು ನಾವು ಎಣ್ಣೆ ಮಿಲ್ಗೆ ಸೇರಿಸ್ಕೊಂಡಿದ್ವಿ. ಇವತ್ತು ಅಂಗಡಿ ತಕ್ಕ ಬಂದೆ ಎದ್ದೆಸ್ಕೆಲ್ಲ ಗಲಾಟೆ ಮಾಡಿದ್ವಿ. ಬರಬೇಡ ನಿನ್ನ ನಮ್ಮ ಅಂಗಡಿ ತಕ್ಕ ಬುರ್ಕ್ ಕೊಡ್ದಿಲ್ಲ ಕಾಲಿಗೆ ಕೊಡ್ದು ಅಂತೇಳಿ. ಬತ್ತಿದ್ದಾನೆ ಎಷ್ಟು ಮೋಸ ಮಾಡ್ತಾನೆ. ಬಂದು ಸೇರ್ಕೊಂಡು ನಾವು ಅಯ್ಯಪ್ಪ 10,000 ರೂಪಾಯಿ ತಮ್ಮ ಥರ ಕೊಟ್ಟರೆ 5,000 ರೂಪಾಯಿ ತತ್ತಿದ್ದ. ಆದರೆ ಯಪ್ಪ ಗೊತ್ತಾಗ್ತಿಲ್ಲ ಲೆಕ್ಕ ಪಾಪ ಬಿಡು ನನ್ನ ತಮ್ಮ ಅಂತ ಮೊದಲಿಂದಲೂ ನಂಬ್ಕೊಂಡೈತಿ. ಅಲ್ಲ ನಾನೇನೇನು ತಡ ಇಲ್ಲ ಇರಲಿಲ್ಲ, ನಾನೆಲ್ಲ ನೆನೆ ಮನೆ ಬಂದಿರೋಳು ನಂಬ್ಕೊಂಡೈತೆ ತಮ್ಮ ಅಂತೇಳಿ ಎಷ್ಟು ನಂಬಿಕೆ ಇಕ್ಕೇನೈತೆ ಅದು ನೋಡಿಸ್ಕೊಂಡು ಹೋಗ್ಬೇಕು ಅಂಬೋದು ಬೇಡವೆ ನನ್ನ ಮಗನಿಗೆ. ಅವ್ನಿಗೆ ಇರ್ಬೇಕಮ್ಮ ನಮ್ಮ ಅಣ್ಣ ಯೋಟ್ ನಂಬಿಕೆ ಇಕ್ಕಾನೆ ನಮ್ಮ ಮೇಲೆ ಅಂತ ಹೇಳಿ ಕೂಕಳಪ್ಪ ಮಾತಾಡ. ಅವನ ಮೇಲೆ ಎಷ್ಟು ನಂಬಿಕೆ ಇಕ್ಕೊಂಡಿದೆ ಅಂದರೆ ಅಕ್ಕ ನಾನು ಯಾರ ಮೇಲೆ ಅಷ್ಟು ನಂಬಿಕೆ ಇಕ್ಕೊಂಡಿರಲಿಲ್ಲ. ಅವ್ನು ಎಷ್ಟು ಆಸೆ ಪಡ್ತಿದ್ದೆ ಅಂದರೆ ಇಲ್ಲ ನಮ್ಮ ಅಮ್ಮನ ಕೂಡ ನಮ್ಮ ಎತ್ತ ತಾಯಿನ ಸಮೇತ ಅಷ್ಟೊಂದು ಇಷ್ಟಪಡ್ತಿರ್ಲಿಲ್ಲ. ನನ್ನ ತಮ್ಮ ಅಂದ್ರೆ ನನ್ನ ಪ್ರಾಣಕ್ಕೆ ಪ್ರಾಣ ಜೀವ ಎಂಬ ಥರ ನಾನು ಇಷ್ಟಪಡ್ತಿದ್ದೆ. ಆದರೆ ನನ್ನ ಮಗ ಹಿಂಗೆ ಮಾಡೋದು ಉಂಟೆ? ನನ್ನ ತಮ್ಮ ಅಂತ ಹೇಳಿ ನಾನು ಎಷ್ಟು ಅವನ ಮೇಲೆ ಬೆಲೆ ಗೌರವ ಇಕ್ಕೊಂಡಿದ್ದೆ ಅಂತಂದ್ರೆ ನಿಜವಾಗ್ಲೂ ಅಷ್ಟು ಬೆಲೆ ಗೌರವ ಇಕ್ಕೊಂಡಿದ್ದೆ. ನನ್ನ ಮಗ ನನ್ನ ಹತ್ರ ಹಿಂಗೆಲ್ಲ ದುಡ್ಡೆಲ್ಲ ಇಸ್ಕೊಂಡು ಹಿಂಗೆಲ್ಲ ಮೋಸ ಮಾಡೋ ಸರಿನಿ? ಎಲ್ಲದ್ರಾಗೂ ನಾನು ಯಾವುದ್ರಾಗೂ ಅವ್ನಿಗೇನು ಅನ್ಯಾಯ ಮಾಡಿಲ್ಲ. ಬದುಕು ಮಾಡಿ ಎಮ್ಮೆ ಮಾರಾಗ್ಲೇಳು ಎಮ್ಮೆಗಳು ಮಾಡಿದ್ರೆ 30-35 ಸಾವಿರ ದುಡ್ಡು ಕೊಟ್ಟೈದ್ನೆಲ್ಲ ಮಸ್ತಾಗಿ. ಯಾತನ ಆಗ್ಲೇಳು ದುಡ್ಡು ಮಸ್ತಾಗಿ ತಗೊಂಬಂದು ಕೊಟ್ಟೈದ್ನ 50,000 ಕೊಟ್ಲೇನಿ. ನಾನು 1 ರೂಪಾಯಿ ಕಾಳಿ ಏನೆಲ್ಲ ತಿಂಬನೆಲ್ಲ ಏನಿಲ್ಲ. ಎಲ್ಲೋ 1 ರೂಪಾಯಿ ಕಾಳಿದಂಗೆ ನಾನು ಹಂಗೆ ತಗೊಂಬಂದು ಕೊಡ್ತಿದ್ದೆ. ಹೋಗ್ಲಿ ಬಂದಾಗ ಕೇಳೋಣ ಇವಾಗ ಏನಾಗ್ಬೇಕು ಅಂತ. ಏನಂದ್ರೆ ನಮ್ಮ ಅಯ್ಯಪ್ಪ ನಾವು ದುಡ್ಡು ಬಾಂಡ್ ಅಂತ ಇಸ್ಕೊಂಡಿದ್ನಲ್ಲ ಅವನ್ನೆಲ್ಲ ನಮ್ಮ ಅಯ್ಯಪ್ಪ ಕೊಡಬೇಕು. ಇವಾಗ 7 ಲಕ್ಷ ದುಡ್ಡು ಏನೈತೆ ಅದನ್ನೆಲ್ಲ ಕೊಡಬೇಕು. ನಾವು ಅದೇ ಚೆನ್ನಾಗಿದ್ದರೆ ಒಂದು ಜೊತೆಗಿರ್ತೀವಿ, ಚೆನ್ನಾಗಿಲ್ಲ ಅಂದರೆ ನಾವು ಬೇರೆ ಹೋಗೋಣ, ನಮ್ಮ ಬದುಕು ನಾವು ಮಾಡ್ಕೊಂಬನ ಅಂತ ಇದೀವಿ. ಈ ಮನೆಗೆ ನಾವೇ ಎಲ್ಲ ಮಾಡಬೇಕು. ಅವಳು ಏನೇನು ಕೆಲಸ ಮಾಡಲ್ಲ ಏನಿಲ್ಲ, ಸುಮ್ಮನೆ ಗಂಡನ ಕೊಟ್ಟೆ ಸ್ಟೈಲ್ ಮಾಡ್ಕೊಂಡು ತಿಂದ ಓಡಾಡ್ತಾಳೆ. ಹೊಲ್ತಕ್ಕೂ ಹೋಗ್ತಾಳೆ, ಏನೋ ಮಾಡ್ತಾಳೆ ದಬ್ಬಾಕ್ತಾಳೆ ಮಂಗೆ ಹೊಲ್ತಕ್ಕೆ ಹೋಗ್ತಾಳೆ. ನಾವು ಹೊಲ್ತಕ್ಕೆ ಹೋಗ್ತೀವಿ ಅಂತ ಹೋಗ್ತಾಳೆ. ಅಲ್ಲೂ ಯಾತ ಮಾಡಲ್ಲ ಏನಿಲ್ಲ. ಹೋಗಿ ನಮ್ಮ ಮಾಮನ ಮಂಚಕ್ಕೆ ಏನೈತಿ ನಮ್ಮ ಮಾಮಿನೇನು ಬದುಕು ಮಾಡೋಕ್ಕೆ ಹೋಗಿರುತ್ತೆ. ಅಲ್ಲೋಗಿ ಏನೋ ಫೋನ್ ನೋಡ್ತಾ ಮನೆ ಕೆಮ್ತಾಳೆ. ಏನು ಬದುಕು ಮಾಡಲ್ಲ ಏನಿಲ್ಲ, ಎಲ್ಲ ನಾವೇ ಮಾಡಬೇಕು. ಒಂದೇ ಮನೆಯಾಗಿದ್ಮೇಲೆ ಊಟದ ಸಮಸ್ಯೆಗಳು ಬರ್ತಿರ್ತಾವೆ. ಒಂದಿಟ್ಟು ಕೆಟ್ಟು ಬಂದೈತೆ ಅಂದಮೇಲೆ ಆಗಲೆಲ್ಲನ ಊಟ ಸಮಸ್ಯೆಗಳು ಯಾಕೆ, ಅದಕ್ಕೆ ನಾವು ಬೇರೆ ಮಾಡ್ಕೊಂಬನಂತ ಇದ್ದೀವಿ. ಬಂದಾಗ ನೀನು ಏನು ಕೇಳಿ ಅವನ್ನ ಅದೇನು ದುಡ್ಡು ಇಸ್ಕೊಂಡು ಕೊಡ್ಬೇಕು ಅದನ್ನ ಇಸ್ಕೊಂಡು ಕೊಡು ಅಂತ ಹೇಳಿ ಹೇಳು ಅಂತ ಹೇಳಿ ಅದಕ್ಕೆ ಕರೆಸಿದ್ದು. ನಾವು ಬಾ ನೀನಾದರೆ ಹೆಂಗೆ ಒಂದಿಟ್ಟು ಹೇಳ್ತೀಯ ಅಂತೇಳಿ ಅದಕ್ಕೆ ನಾನು ಹಂಗೆ ಅದಕ್ಕೆ ಕಣತೆ ಕರೆಸಿದ್ದು. ಏನು ಮಾಡೋಣ, ನಾವು ಹೇಳಿರಿ ಸಿಟ್ಟು ಬರ್ತಾವೆ. ನಾವು ಹೇಳಿದರೆ ಹಿಂಗೆ ಅಂತ ಮಾತಾಡೋದು, ಊಟ ಅದು ಇದು ಮಾತಾಡೋದು ಹಂಗೆ ಹಿಂಗೆ ಅಂಬೋದು ಓಟು ಸವಾಸ ಅಲ್ಲ. ಅದಕ್ಕಾಗಿ ನಾನು ಬೇಡ ಕಣಪ್ಪ ಅಂತ ಹೇಳಿ ನೀನು ಸುಮ್ಮನಿರು, ನಮ್ಮ ಅತ್ತೆ ಬರುತ್ತೆ, ನಮ್ಮ ಅತ್ತೆ ಬಂದಮೇಲೆ ಮಾತಾಡುವ ಇಂಚೆ ಅಂತ ಯಾಕೆ ಸುಮ್ಮನೆ ಇವಾಗ ನೀನಾದರೂ ಹೇಳ್ತೀಯ ಅಂತ. ಸರಿ ಆಯ್ತು ಹೇಳಿ ಬರ್ಲಿ ಮಾತಾಡೋಣ, ಹೇಳ್ತೀನಿ ನಾನೆಲ್ಲ. ಕೇಳಲಿಲ್ಲ ಅಂದರೆ ಅವ ಮಾತಾಡ್ತೀನಿ. ನಿನ್ಗೇನು ಬಂದೈತೆ ಹೊತ್ತು ಅಂತ ಹೇಳಿ ಒಳ್ಳೆ ಮಾತನ್ನ ಕೇಳಿದ್ರೆ ನನ್ನ ಮಗ ಬೋಗಲಿಲ್ಲ ಅಂದರೆ ಸಿಟ್ಟು ಬರ್ತಾ ಅದಕ್ಕೆ ಸುಮ್ಮನೆ ಒಯ್ದಾಡೋದೆಲ್ಲ ಸರಿಯಾಗಿಲ್ಲ ಅಂತ ಹೇಳಿ ಅದಕ್ಕೆ ಸುಮ್ಮನೆ ಒಯ್ದಾಡೋದೆಲ್ಲ ನಾಲ್ಕು ನಿನ್ಕೊಂಡು ನೋಡ್ತಾರೆ ಯಾಕೆ ಅಂತೇಳಿ ಸುಮ್ಕಾಲಿ.
ನಮ್ಮ ಅತ್ತೆನ ಕರೆಸಿದ್ದೀನಿ. ಫೋನ್ ಮಾಡಿ ಬಾ ಅಂತೇಳಿ ನಮ್ಮ ಅತ್ತೆನೇ ಸರಿ ಬುದ್ಧಿ ಕಲ್ಸಕ್ಕೆ, ನಮ್ಮ ಅತ್ತೆನೇ ಇಂಥವಕ್ಕೆಲ್ಲ ಸರಿ. ಅದಕ್ಕೇ ನಾವು ಮಾತಾಡಿದ್ರೆ ಸರಿ ಹೋಗಲ್ಲ, ಸುಮ್ಮನೆ ಜಗಳ ಆಗ್ತವೆ ಅಂತೇಳಿ ಅದಕ್ಕೇ ನಾವು ಸುಮ್ಮನೆ ನಮ್ಮ ಅತ್ತೆನ ಕರೆಸಿದ್ದು. ನೋಡ್ತಾ ಇರಿ, ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.